ಕಲೆ ಹಾಕಬೇಕಾಗಿರೋದು ವಿಠಲ್ ಗೌಡ, ಪುರಂದರಗೌಡ ಮತ್ತು ಈ ತುಕಾರಾಮ್ ಗೌಡನ. ಯಾಕೆ ಅಂತಂದ್ರೆ ಇವ್ರುಗಳಿಗೆ ಎಲ್ಲವೂ ಗೊತ್ತಿತ್ತು, ಎಲ್ಲಿ ಯಾವ ವ್ಯಕ್ತಿಯನ್ನ ಇವರು ವಿಸಿಲ್ ಬ್ಲೋವರ್ ಅಂತ ಕರ್ಕೊಂಡ್ಬಂದ್ರು. ವಿಸಿಲ್ ಬ್ಲೋವರ್ ಅಂತ ಕರ್ಕೊಂಡ್ಬಂದ್ರು ರೀ. ಹೆಂಗ್ ಕರ್ಕೊಂಡ್ಬಂದ್ರು? ಬರೀ ರಾಜ್ಯ ಮಟ್ಟದಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಸುದ್ದಿ ಆಗೋ ಹಾಗೆ ನೋಡ್ಕೊಂಡ್ರು. ಅಲ್ ಜಜೀರಾದಲ್ಲಿ, ಜರ್ಮನಿಯ ಚಾನೆಲ್ಗಳಲ್ಲಿ, BBC-ಯಲ್ಲಿ ಸುದ್ದಿ ಬರೋ ತರ ನೋಡ್ಕೊಂಡ್ರು. ಒಂದು ಗ್ರೇವ್ಯಾರ್ಡ್ ಅಂತ ಕರೆದ್ರು ನಮ್ಮ ಧರ್ಮಸ್ಥಳವನ್ನ, ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನ ಗ್ರೇವ್ಯಾರ್ಡ್ ಅಂತ ಕರೆದ್ರು. ಅವಾಗೆಲ್ಲ ಇವರು ಸೈಲೆಂಟ್ ಆಗಿದ್ದವರು. ಯಾವಾಗ ಚಿನ್ನಯ್ಯ ಹೋಗಿ ಜೈಲು ಸೇರ್ಕೋತಾನೋ, ಆಲ್ ಆಫ್ ದ ಸಡನ್, ನಿನ್ನೆ ಜಯಂತನ ವಿಡಿಯೋ ನೋಡ್ತಾ ಇದ್ದೆ ನಾನು. ನೋಡಿ, ಕೊನೆಗೂ ಸತ್ಯ ಹೇಳೋ ಸಮಯ ಬಂತು. ಸತ್ಯ ಇದೇ ಜಯಂತ ಹೇಳಿದ್ದ. ಇವ್ರು ಯಾವಾಗ ಇವನು ಚಿನ್ನಯ್ಯ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿದ್ದ ಅಂತ ನಾವು ನಂಬಿದ್ವಿ. ಆ ಸಮಯದಲ್ಲಿ ಬಂದು ಹೊರಗಡೆ ಬಂದು ಸತ್ಯ ಹೇಳಿದ್ದು ಇದೇ ಜಯಂತ. ಏನಂತ? ಇಲ್ಲ, 1-1.5 ವರ್ಷಗಳ ಹಿಂದೆಯೇ ಗಿರೀಶ್ ಮಟ್ಟಣ್ಣ ನನಗೆ ಫೋನ್ ಮಾಡಿ ಹೇಳಿದ್ರು, ಹೋಗಿ ನೀನು ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ ಚಿನ್ನಯ್ಯನನ್ನ ಪಿಕಪ್ ಮಾಡು, ನಿಮ್ ಮನೆಗೆ ಕರ್ಕೊಂಡು ಹೋಗಿ ಇಟ್ಕೋ ಅಂತ. ಅಂದ್ರೆ ಚಿನ್ನಯ್ಯನನ್ನ ಈ ರೋಡ್ ನಿಂದ ಪಿಕಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು, ಅಥವಾ ಆತ ಬಂದು ಉಜಿರೆಯಲ್ಲಿ ಅಂದ್ರೆ ಧರ್ಮಸ್ಥಳದ ಆಸ್ಪಾಸ್ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವನನ್ನ ಪಿಕಪ್ ಮಾಡ್ಕೊಂಡ್ ಬಂದ್ರು. ಷಡ್ಯಂತ್ರದ ಭಾಗವಾಗಿದ್ದ ಇವರನ್ನ ಯಾಕೆ ಇಲ್ಲಿಯವರೆಗೂ SIT ಅರೆಸ್ಟ್ ಮಾಡಲ್ಲ? ಷಡ್ಯಂತ್ರ ಅಂತ ನಾವು ಹೇಳಿದಾಗ, ನೆನ್ನೆ ಗಿರೀಶ್ ಮಟ್ಟಣ್ಣ ಅವ್ರ ಲೈವ್ಗೆ ಬಂದ್ಬಿಟ್ಟು ಏನು ಆರಾಮಾಗಿ ಕೂಲಾಗಿ, ಏನು ನಾನು ಕೂತಿರೋ ಜಾಗ ಜೈಲಲ್ಲ ಅನ್ಕೋತೀನಿ, ನಾನು ಮನೇಲಿ ಕೂತ್ಕೊಂಡಿದ್ದೀನಿ ಅಂತ ತುಂಬಾ ಆರಾಮಾಗಿ ಹೇಳ್ತಾ ಇದ್ದಾರೆ. ಯಾವ ಒಂದು ಒಂದು ಪ್ರಬಲವಾದ ಒಂದು ಅಸ್ತ್ರ ಇವರನ್ನು ತಡಿತಾ ಇದೆ SIT-ಯನ್ನ. ನೋಡಿ, ಷಡ್ಯಂತ್ರಕ್ಕೆ ಒಳಗಾದ, ಯಾರದ್ದೋ ಷಡ್ಯಂತ್ರಕ್ಕೆ ಒಳಗಾದ ಒಬ್ಬ ವ್ಯಕ್ತಿ ಇವತ್ತು ಜೈಲಲ್ಲಿದ್ದಾನೆ. ಷಡ್ಯಂತ್ರ ಮಾಡಿದವರು ಹೊರಗಡೆ ಆರಾಮಾಗಿದ್ದಾರೆ. ಯಾರು ಸಾಕ್ಷಿಯಾಗಿ ಬಂದೋ ಅವನು ಇವತ್ತು ಆರೋಪಿಯಾಗಿ ಒಳಗಡೆ ಇದ್ದಾನೆ. ಅವನು ನನ್ನ ತಪ್ಪಾಯ್ತು, ನಾನು ಇವ್ರ ಮಾತು ಕೇಳಬಾರ್ದಾಗಿತ್ತು, ನಾನು ಪ್ರಾಯಶ್ಚಿತ್ತ ಅಂತ ಅನ್ಕೊಂಡು ನನ್ನನ್ನು ಕರ್ಕೊಂಡು ಬಂದ್ರು, ಆದ್ರೆ ನಂಗೆ ಇವತ್ತು ಪಶ್ಚಾತ್ತಾಪ ಆಗ್ತಿದೆ, ನಾನು ಯಾಕೆ ಇವ್ರ ಜೊತೆಗೆ ಬಂದುಬಿಟ್ಟೆ ಅಂತ ಹೇಳಿ ಒದ್ದಾಡ್ತಾ ಇರುವಂತಹ ಚಿನ್ನಯ್ಯ ಇವತ್ತು ಶಿವಮೊಗ್ಗದ ಜೈಲಿನಲ್ಲಿದ್ದಾನೆ. ಯಾವ ಚಿನ್ನಯ್ಯನನ್ನ ಇವರು ಹುಡುಕಿ ಅವನ ಹತ್ರ ಸುಳ್ಳು ಹೇಳಿಸಿ, ಅವನ ಹತ್ರ ಹೇಳಬಾರ್ದನ್ನ ಹೇಳಿಸಿ, ಇಡೀ ಜಗತ್ತಿಗೆ ಸುಳ್ಳನ್ನ ಪಸರಿಸಿ, ಇಡೀ ಜಗತ್ತಿನ ಎದುರಿನಲ್ಲಿ ಧರ್ಮಸ್ಥಳವನ್ನ ಕೆಟ್ಟದಾಗಿ ಬಿಂಬಿಸಿದವರು ಇವತ್ತು ಏನೂ ಆಗಿಲ್ಲ ಅನ್ನುವ ಹಾಗೆ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹೇಗೆ ಸಾಧ್ಯ? ಬಂಗ್ಲೆ ಗುಡ್ಡದಲ್ಲಿರುವಂತಹ ಆ ಅಸ್ಥಿ ಪಂಜರಗಳು ವಿಠ್ಠಲಗೌಡನಿಗೆ ಹೇಗೆ ಗೊತ್ತು? ವಿಠ್ಠಲಗೌಡ ಆ ಕಾಡೊಳಗೆ ಯಾಕೆ ಹೋಗಿದ್ದ? ವಿಠ್ಠಲಗೌಡ ಆ ಅರಣ್ಯ ಪ್ರದೇಶದ ಒಳಗೆ ಹೋಗಿ ಇಂಥದ್ದೇ ಜಾಗದಲ್ಲಿ ಬುರುಡೆ ಇದೆ, ಅಸ್ಥಿ ಪಂಜರ ಇದೆ ಅಂತ ಹೇಳ್ತಾನೆ ಅಂತಂದ್ರೆ, ಆ ಮಾಟ ಮಂತ್ರವನ್ನ, ಆ ವಶೀಕರಣವನ್ನ ಯಾಕೆ ವಿಠ್ಠಲಗೌಡ ಮಾಡಿರಬಾರ್ದು ಅನ್ನುವ ಅನುಮಾನ ನಮಗೆ ಹುಟ್ಟಬಾರ್ದು. ಅಂಡ್ ಮೋರ್ ಓವರ್, ಎಲ್ಲದಕ್ಕಿಂತ ಆಚೆ ಇಟ್ಟು ನಾವು ಚಿನ್ನಯ್ಯ ಬರುವವರೆಗೂ, ಚಿನ್ನಯ್ಯ ಬಂದ ನಂತರವೂ ಸೌಜನ್ಯ ಕೇಸ್ಗೂ ಅಥವಾ ಚಿನ್ನಯ್ಯನ ಬುರುಡೆ ಕೇಸ್ಗೂ ಸಂಬಂಧವೇ ಇಲ್ಲ ಅಂತ ನಾವು ನೀವು ನಂಬಿದ್ದಾಗ, ಇಡೀ ಸೌಜನ್ಯ ಕುಟುಂಬ ಇಷ್ಟು ಕಳಕಳಿ ಮತ್ತು ಕಾಳಜಿಯಿಂದ ಬುರುಡೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದು ಯಾಕೆ? ಸೌಜನ್ಯಗೆ ನ್ಯಾಯ ಸಿಗೋದೇ ಆದ್ರೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ಸೌಜನ್ಯಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸೌಜನ್ಯ ಹೋರಾಟಗಾರರು ಅಂತ ಕರೆಸಿಕೊಂಡಿದ್ದವರು ಚಿನ್ನಯ್ಯನನ್ನ ಯಾವ ಬುರುಡೆ ಕೇಸ್ನಲ್ಲಿ ಬಂದಿದ್ದ ಆ ಚಿನ್ನಯ್ಯನನ್ನ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಸಾಕಿದ್ದು ಯಾಕೆ? ಸೌಜನ್ಯ ಕೇಸ್ಗೆ ನ್ಯಾಯವೇ ಸಿಗಬೇಕು ಅಂತ ಹೋರಾಡೋದಾದ್ರೆ ಸೌಜನ್ಯ ಕೇಸನ್ನ ಬದಿಗಿಟ್ಟು ಕೊನೆಗೆ ಸಮೀರ್ ಹೇಳುವ ಪ್ರಕಾರ ಆ ನಕಲಿ ದೇವಮಾನವನನ್ನ ಅಲ್ಲಿಂದ ಇಳಿಸೋದೇ ನಮ್ಮ ಗುರಿ ಅಂತ ಹೇಳಿದ್ಯಾಕೆ? ಇವರು ಧರ್ಮಸ್ಥಳದ ವಿರುದ್ಧ ಯಾವುದೇ ಷಡ್ಯಂತ್ರ ಮಾಡ್ತಿಲ್ಲ ಅನ್ನೋದಾದ್ರೆ ಈ ಒಂದು ಬುರುಡೆ ಗ್ಯಾಂಗ್ ನಲ್ಲಿ ಸೌಜನ್ಯ ಫ್ಯಾಮಿಲಿ ಇನ್ವಾಲ್ವ್ ಆಗಿದ್ದು ಹೇಗೆ? ಸೌಜನ್ಯನ ಮಾವ ಅಂದ್ರೆ ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ ವಿಠಲ್ ಗೌಡ ಹೇಗೆ ಬುರುಡೆ ಗ್ಯಾಂಗ್ ನ ಚಿನ್ನಯ್ಯನಿಗೆ ಬುರುಡೆಯನ್ನ ತಂದುಕೊಟ್ಟ? ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ ಪುರಂದರಗೌಡ ಹೇಗೆ ಇಲ್ಲಿಯ ತನಕ 12-13 ವರ್ಷಗಳಿಂದ ತೆಪ್ಪಗಿದ್ದಂತಹ ಪುರಂದರಗೌಡ ಆಲ್ ಆಫ್ ದ ಸಡನ್ ನಾನ್ ನೋಡಿದ್ದೀನಿ ಶವ ಹೂತಿರೋದು ಅಂತ ಹೇಗೆ ಬಂದ? 12-13 ವರ್ಷಗಳಿಂದ ಸೈಲೆಂಟ್ ಆಗಿದ್ದ ತುಕಾರಾಮ್ ಗೌಡ ನಾನೂ ನೋಡಿದ್ದೀನಿ ಅಂತ ಹೆಂಗೆ ಬಂದ? ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವ ಭರದಲ್ಲಿ ಧರ್ಮಸ್ಥಳವನ್ನ ಹೇಗಾದ್ರೂ ಮಾಡಿ ಸಿಗಿಸ್ಬೇಕು ಅಂತ ಇವರು ಹೇಗೆ ಯೋಚನೆ ಮಾಡ್ತಾರೆ? ನನಗೆ ಸೌಜನ್ಯಾಳ ತಾಯಿ ಕುಸುಮಾವತಿಯ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ನಾನು ರೀಸೆಂಟ್ಲಿ. ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಬರಬೇಡಿ ಅಂತ ನಾವು ಹೇಳಲ್ಲ, ಆದ್ರೆ ಧರ್ಮಸ್ಥಳಕ್ಕೆ ಹುಂಡಿಯಲ್ಲಿ ಕಾಸು ಹಾಕಬೇಡಿ, ಧರ್ಮಸ್ಥಳಕ್ಕೆ ಕಾಣಿಕೆಗೆ ದುಡ್ಡು ಕೊಡಬೇಡಿ ಅಂತ. ನನಗೆ ಅರ್ಥ ಆಗದೆ ಇರೋದು, ಧರ್ಮಸ್ಥಳದ ಹುಂಡಿಗೆ ಕಾಸು ಹಾಕದೇ ಇದ್ರೆ ಸೌಜನ್ಯಾಳಿಗೆ ಹೇಗೆ ನ್ಯಾಯ ಸಿಗುತ್ತೆ? ಸೌಜನ್ಯಾಳಿಗೆ ನ್ಯಾಯ ಸಿಗೋದಕ್ಕೂ ಧರ್ಮಸ್ಥಳದ ಹುಂಡಿಗೆ ಕಾಸು ಹಾಕದೇ ಇರೋದಕ್ಕೂ ಏನ್ ಸಂಬಂಧ? ಇಲ್ಲಿ ಇವರ ಸ್ಪಷ್ಟ ಉದ್ದೇಶ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು. ಧರ್ಮಸ್ಥಳದ ಆ ಒಂದು
ತೇಜೋವಧೆಯನ್ನು ಮಾಡೋದು. ಈ ಒಂದು ಭರಕ್ಕೆ ಸಿಲ್ಕಿ ಇವ್ರ ಪ್ಲಾನ್ ಅನ್ನ ಎಷ್ಟು ನೀಟಾಗಿ ಮಾಡಿದ್ರು ಅಷ್ಟೇ ನೀಟಾಗಿ ಆ ಪ್ಲಾನ್ ಡೆಮಾಲಿಷ್ ಆಗ್ತಾ ಬರ್ತಾ ಇದೆ. ಇವತ್ತು ನೆನ್ನೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ ಕೂಡಲೇ ನಮಗೇನೋ ನಿಧಿ ಸಿಕ್ಕಿದೆ ಅನ್ನುವ ಹಾಗೆ ಸಂಭ್ರಮಿಸ್ತಾ ಇರುವಂತಹ ಈ ಸಂತೋಷ್ ರಾವ್ ಪರ ಹೋರಾಟಗಾರರು, ನೆನ್ನೆ ಅವ್ರ ಸಂಭ್ರಮ ನೋಡ್ತಾ ಇದ್ದೆ ನಾನು. ಜಯಂತನ ಸ್ಟೇಟ್ಮೆಂಟ್ ಇರ್ಬೋದು, ಗಿರೀಶ್ ಮಟ್ಟಣ್ಣ ಅವ್ರ ಸ್ಟೇಟ್ಮೆಂಟ್ ಇರ್ಬೋದು, ಅವರಿಗೆ ಒಂದು ಸಂಭ್ರಮ, ಈ ಸಿಕ್ಬಿಡ್ತು ಅಂತ. ಬಂಗ್ಲೆಗುಡ್ಡ ಧರ್ಮಸ್ಥಳದ ಅಧೀನದಲ್ಲಿರುವ ಸ್ಥಳ ಅಲ್ಲ. ಬಂಗ್ಲೆಗುಡ್ಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಸೇರಿರುವ ಅರಣ್ಯ ಪ್ರದೇಶ. ಬಂಗ್ಲೆಗುಡ್ಡ ಧರ್ಮಸ್ಥಳದ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ, ಅಂದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಪ್ರದೇಶದಲ್ಲಿರುವ, ಅವರ ಅಧೀನದಲ್ಲಿರುವ ಪ್ರದೇಶ ಅಲ್ಲ. ಬಂಗ್ಲೆಗುಡ್ಡ ಒಂದು ಅರಣ್ಯ ಪ್ರದೇಶ. ಆ ಅರಣ್ಯ ಪ್ರದೇಶದಲ್ಲಿ 5 ಸಿಗಬಹುದು, 10 ಸಿಗಬಹುದು, 50 ಸಿಗಬಹುದ್ರಿ. ಇವ್ರುಗಳೇ ಮಾಡಿ ಬಿಸಾಕಿರ್ಬೋದು. ಐ ರಿಪೀಟ್, ಇವ್ರುಗಳೇ ಮಾಡಿ ಬಿಸಾಕಿರ್ಬೋದು. 11A, 11B, 11C ಅಲ್ಲಿ ಇದೇ ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಈ ಹಿಂದೆ ಕಾರ್ಯಾಚರಣೆ ಆಗಿತ್ತು. ಅವತ್ತ್ಯಾಕೆ ಸಿಗ್ಲಿಲ್ಲ? ಇದು ಅನುಮಾನ ಬರಬಾರ್ದ ನಮ್ಗೆ? ನಾವು ಕೇಳಬಾರ್ದ ಅವತ್ತ್ಯಾಕ್ರಿ ಕಾಣಿಸ್ಲಿಲ್ಲ? ಇವತ್ತು ನಡ್ಕೊಂಡು ಹೋಗಬೇಕಾದ್ರೆ ನಾನು ಅಲ್ಲಿ ನೋಡ್ಬಿಟ್ಟೆ, ಮೊದಲನೇ ದಿನ 3 ಸಿಕ್ತು, 2ನೇ ದಿನ 5 ಸಿಕ್ತು ಅಂತ ಹೇಳುವಂತಹ ಇದೇ ವಿಠ್ಠಲ್ ಗೌಡನ ಕಣ್ಣಿಗೆ ಕಂಡಿದ್ದು ಅವತ್ತು SIT ಅಧಿಕಾರಿಗಳಿಗೆ ಯಾಕೆ ಕಾಣಲಿಲ್ಲ? ಅವತ್ತು SIT ಅಧಿಕಾರಿಗಳಿಗೆ ಇದೇ ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ ಯಾಕೆ ಕಾಣಲಿಲ್ಲ ಅನ್ನುವ ಪ್ರಶ್ನೆ ನಮಗ್ ಬರ್ತಾ ಇದೆ. ಇವತ್ತು ಅವರ ಅಸ್ಥಿಪಂಜರಗಳು ಕಾಣುತ್ತೆ. ಓಕೆ, ಅಸ್ಥಿಪಂಜರಗಳನ್ನ ಪೈಪ್ ತಗೊಂಡು ಹೋಗಿ, ಬಕೆಟ್ ತಗೊಂಡೋಗಿ, ಮತ್ತೊಂದು ತಗೊಂಡೋಗಿ ತುಂಬ್ಕೊಂಡು ಬರ್ತೀರಿ, ಎಲ್ಲ ಓಕೆ. ಬಟ್ ಆಯ್ತಪ್ಪ, ಅಲ್ಲಿ ವಿಷದ ಬಾಟ್ಲ್ಗಳು ಸಿಕ್ತು, ಅಸ್ಥಿಪಂಜರಗಳು ಸಿಕ್ತು, ಹೌದ್ರಿ. ನೆನ್ನೆ ಜಯಂತ್ ಹೇಳೋದು ಕೇಳ್ತಾರೆ, ಇದೇನ್ ಕಾಶಿನಾ? ಜಯಂತ್, ನಿನಗಿದು ಕಾಶಿ ಅಲ್ಲದಿರ್ಬೋದು, ನನಗದು ಕಾಶಿ. ಶಿವನ ಪಾದ ಸೇರ್ಕೊಂಡೆ ಅಂತ ಹೇಳೋದನ್ನ ನೀವು ಕೇಳಿ. ಶಿವನ ಪಾದ ಸೇರ್ಬೇಕು ಅಂದ್ರೆ ಧರ್ಮಸ್ಥಳಕ್ಕೆ ಬಂದು ಶಿವನ ಪಾದ ಸೇರ್ಬೇಕು ಅಂತ ಅಂದ್ಕೊಂಡು ಸಾಕಷ್ಟು ಜನ ಬಂದು ಅಲ್ಲಿ ಸತ್ತಿರ್ಬೋದು, ಅಷ್ಟೇ. ಕಡೆ ಹಾಕಬೇಕಾಗಿರೋದು ವಿಠ್ಠಲ್ ಗೌಡ, ಪುರಂದರಗೌಡ ಮತ್ತು ಈ ತುಕಾರಾಮ್ ಗೌಡನ. ಯಾಕೆ ಅಂತಂದ್ರೆ ಇವ್ರುಗಳಿಗೆ ಎಲ್ಲವೂ ಗೊತ್ತಿತ್ತು, ಎಲ್ಲಿ ಯಾವ ವ್ಯಕ್ತಿಯನ್ನ ಇವರು ವಿಸಿಲ್ ಬ್ಲೋವರ್ ಅಂತ ಕರ್ಕೊಂಡ್ಬಂದ್ರು ರೀ. ಹೆಂಗ್ ಕರ್ಕೊಂಡ್ಬಂದ್ರು? ಬರೀ ರಾಜ್ಯ ಮಟ್ಟದಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಸುದ್ದಿ ಆಗೋ ಹಾಗೆ ನೋಡ್ಕೊಂಡ್ರು. ಅಲ್ ಜಜೀರಾದಲ್ಲಿ, ಜರ್ಮನಿಯ ಚಾನೆಲ್ಗಳಲ್ಲಿ, BBC-ಯಲ್ಲಿ ಸುದ್ದಿ ಬರೋ ತರ ನೋಡ್ಕೊಂಡ್ರು. ಒಂದು ಗ್ರೇವ್ಯಾರ್ಡ್ ಅಂತ ಕರೆದ್ರು ನಮ್ಮ ಧರ್ಮಸ್ಥಳವನ್ನ, ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳವನ್ನ ಗ್ರೇವ್ಯಾರ್ಡ್ ಅಂತ ಕರೆದ್ರು. ಅವಾಗೆಲ್ಲ ಇವರು ಸೈಲೆಂಟ್ ಆಗಿದ್ದವರು. ಯಾವಾಗ ಚಿನ್ನಯ್ಯ ಹೋಗಿ ಜೈಲು ಸೇರ್ಕೋತಾನೋ, ಆಲ್ ಆಫ್ ದ ಸಡನ್, ನಿನ್ನೆ ಜಯಂತನ ವಿಡಿಯೋ ನೋಡ್ತಾ ಇದ್ದೆ ನಾನು. ನೋಡಿ, ಕೊನೆಗೂ ಸತ್ಯ ಹೇಳೋ ಸಮಯ ಬಂತು. ಸತ್ಯ ಇದೇ ಜಯಂತ ಹೇಳಿದ್ದ. ಇವ್ರು ಯಾವಾಗ ಇವನು ಚಿನ್ನಯ್ಯ ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿದ್ದ ಅಂತ ನಾವು ನಂಬಿದ್ವಿ. ಆ ಸಮಯದಲ್ಲಿ ಬಂದು ಹೊರಗಡೆ ಬಂದು ಸತ್ಯ ಹೇಳಿದ್ದು ಇದೇ ಜಯಂತ. ಏನಂತ? ಇಲ್ಲ, 1-1.5 ವರ್ಷಗಳ ಹಿಂದೆಯೇ ಗಿರೀಶ್ ಮಟ್ಟಣ್ಣ ನನಗೆ ಫೋನ್ ಮಾಡಿ ಹೇಳಿದ್ರು, ಹೋಗಿ ನೀನು ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ ಚಿನ್ನಯ್ಯನನ್ನ ಪಿಕಪ್ ಮಾಡು, ನಿಮ್ ಮನೆಗೆ ಕರ್ಕೊಂಡೋಗಿ ಇಟ್ಕೋ ಅಂತ. ಅಂದ್ರೆ ಚಿನ್ನಯ್ಯನನ್ನ ಈ ರೋಡ್ ನಿಂದ ಪಿಕಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು, ಅಥವಾ ಆತ ಬಂದು ಉಜಿರೆಯಲ್ಲಿ ಅಂದ್ರೆ ಧರ್ಮಸ್ಥಳದ ಆಸ್ಪಾಸ್ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವನನ್ನ ಪಿಕಪ್ ಮಾಡ್ಕೊಂಡ್ ಬಂದ್ರು. ಷಡ್ಯಂತ್ರದ ಭಾಗವಾಗಿದ್ದ ಇವರನ್ನ ಯಾಕೆ ಇಲ್ಲಿಯವರೆಗೂ SIT ಅರೆಸ್ಟ್ ಮಾಡಲ್ಲ? ಷಡ್ಯಂತ್ರ ಅಂತ ನಾವು ಹೇಳಿದಾಗ, ನೆನ್ನೆ ಗಿರೀಶ್ ಮಟ್ಟಣ್ಣ ಅವ್ರ ಲೈವ್ಗೆ ಬಂದ್ಬಿಟ್ಟು ಏನು ಆರಾಮಾಗಿ ಕೂಲಾಗಿ, ಏನೋ ನಾನು ಕೂತಿರೋ ಜಾಗ ಜೈಲಲ್ಲ ಅನ್ಕೋತೀನಿ, ನಾನು ಮನೇಲಿ ಕೂತ್ಕೊಂಡಿದ್ದೀನಿ ಅಂತ ತುಂಬಾ ಆರಾಮಾಗಿ ಹೇಳ್ತಾ ಇದ್ದಾರೆ. ಯಾವ ಒಂದು ಒಂದು ಪ್ರಬಲವಾದ ಒಂದು ಅಸ್ತ್ರ ಇವರನ್ನು ತಡಿತಾ ಇದೆ SIT-ಯನ್ನ ನೋಡಿ. ಷಡ್ಯಂತ್ರಕ್ಕೆ ಒಳಗಾದ, ಯಾರದ್ದೋ ಷಡ್ಯಂತ್ರಕ್ಕೆ ಒಳಗಾದ ಒಬ್ಬ ವ್ಯಕ್ತಿ ಇವತ್ತು ಜೈಲಲ್ಲಿದ್ದಾನೆ. ಷಡ್ಯಂತ್ರ ಮಾಡಿದವರು ಹೊರಗಡೆ ಆರಾಮಾಗಿದ್ದಾರೆ. ಯಾರು ಸಾಕ್ಷಿಯಾಗಿ ಬಂದೋ ಅವನು ಇವತ್ತು ಆರೋಪಿಯಾಗಿ ಒಳಗಡೆ ಇದ್ದಾನೆ. ಅವನು ನನ್ನ ತಪ್ಪಾಯ್ತು, ನಾನು ಇವ್ರ ಮಾತು ಕೇಳಬಾರ್ದಾಗಿತ್ತು, ನಾನು ಪ್ರಾಯಶ್ಚಿತ್ತ ಅಂತ ಅನ್ಕೊಂಡು ನನ್ನನ್ನು ಕರ್ಕೊಂಡು ಬಂದ್ರು, ಆದ್ರೆ ನಂಗೆ ಇವತ್ತು ಪಶ್ಚಾತ್ತಾಪ ಆಗ್ತಿದೆ, ನಾನು ಯಾಕೆ ಇವ್ರ ಜೊತೆಗೆ ಬಂದುಬಿಟ್ಟೆ ಅಂತ ಹೇಳಿ ಒದ್ದಾಡ್ತಾ ಇರುವಂತಹ ಚಿನ್ನಯ್ಯ ಇವತ್ತು ಶಿವಮೊಗ್ಗದ ಜೈಲಿನಲ್ಲಿದ್ದಾನೆ. ಯಾವ ಚಿನ್ನಯ್ಯನನ್ನ ಇವರು ಹುಡುಕಿ ಅವನ ಹತ್ರ ಸುಳ್ಳು ಹೇಳಿಸಿ, ಅವನ ಹತ್ರ ಹೇಳಬಾರ್ದನ್ನ ಹೇಳಿಸಿ, ಇಡೀ ಜಗತ್ತಿಗೆ ಸುಳ್ಳನ್ನ ಪಸರಿಸಿ, ಇಡೀ ಜಗತ್ತಿನ ಎದುರಿನಲ್ಲಿ ಧರ್ಮಸ್ಥಳವನ್ನ ಕೆಟ್ಟದಾಗಿ ಬಿಂಬಿಸಿದವರು ಇವತ್ತು ಏನೂ ಆಗಿಲ್ಲ ಅನ್ನುವ ಹಾಗೆ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹೇಗೆ ಸಾಧ್ಯ? ಬಂಗ್ಲೆಗುಡ್ಡದಲ್ಲಿರುವಂತಹ ಆ ಅಸ್ಥಿಪಂಜರಗಳು ವಿಠ್ಠಲಗೌಡನಿಗೆ ಹೇಗೆ ಗೊತ್ತು? ವಿಠ್ಠಲಗೌಡ ಆ ಕಾಡೊಳಗೆ ಯಾಕೆ ಹೋಗಿದ್ದ? ವಿಠ್ಠಲಗೌಡ ಆ ಅರಣ್ಯ ಪ್ರದೇಶದ ಒಳಗೆ ಹೋಗಿ ಇಂಥದ್ದೇ ಜಾಗದಲ್ಲಿ ಬುರುಡೆ ಇದೆ, ಅಸ್ಥಿಪಂಜರ ಇದೆ ಅಂತ ಹೇಳ್ತಾನೆ ಅಂತಂದ್ರೆ, ಆ ಮಾಟ ಮಂತ್ರವನ್ನ, ಆ ವಶೀಕರಣವನ್ನ
ಯಾಕೆ ವಿಠ್ಠಲಗೌಡ ಮಾಡಿರಬಾರ್ದು ಅನ್ನುವ ಅನುಮಾನ ನಮಗೆ ಹುಟ್ಟಬಾರ್ದು. ಅಂಡ್ ಮೋರ್ ಓವರ್, ಎಲ್ಲದಕ್ಕಿಂತ ಆಚೆ ಇಟ್ಟು ನಾವು ಚಿನ್ನಯ್ಯ ಬರುವವರೆಗೂ, ಚಿನ್ನಯ್ಯ ಬಂದ ನಂತರವೂ ಸೌಜನ್ಯ ಕೇಸ್ಗೂ ಅಥವಾ ಚಿನ್ನಯ್ಯನ ಬುರುಡೆ ಕೇಸ್ಗೂ ಸಂಬಂಧವೇ ಇಲ್ಲ ಅಂತ ನಾವು ನೀವು ನಂಬಿದ್ದಾಗ ಇಡೀ ಸೌಜನ್ಯ ಕುಟುಂಬ ಇಷ್ಟು ಕಳಕಳಿ ಮತ್ತು ಕಾಳಜಿಯಿಂದ ಬುರುಡೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದು ಯಾಕೆ? ಸೌಜನ್ಯಗೆ ನ್ಯಾಯ ಸಿಗೋದೇ ಆದ್ರೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರ ಸೌಜನ್ಯಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸೌಜನ್ಯ ಹೋರಾಟಗಾರರು ಅಂತ ಕರೆಸಿಕೊಂಡಿದ್ದವರು ಚಿನ್ನಯ್ಯನನ್ನ ಯಾವ ಬುರುಡೆ ಕೇಸ್ನಲ್ಲಿ ಬಂದಿದ್ದ ಆ ಚಿನ್ನಯ್ಯನನ್ನ ತನ್ನ ಮನೆಯಲ್ಲಿ ಇಟ್ಟುಕೊಂಡು ಸಾಕಿದ್ದು ಯಾಕೆ? ಸೌಜನ್ಯ ಕೇಸ್ಗೆ ನ್ಯಾಯವೇ ಸಿಗಬೇಕು ಅಂತ ಹೋರಾಡೋದಾದ್ರೆ ಸೌಜನ್ಯ ಕೇಸನ್ನ ಬದಿಗಿಟ್ಟು ಕೊನೆಗೆ ಸಮೀರ್ ಹೇಳುವ ಪ್ರಕಾರ ಆ ನಕಲಿ ದೇವಮಾನವನನ್ನ ಅಲ್ಲಿಂದ ಇಳಿಸೋದೇ ನಮ್ಮ ಗುರಿ ಅಂತ ಹೇಳಿದ್ಯಾಕೆ? ಇವರು ಧರ್ಮಸ್ಥಳದ ವಿರುದ್ಧ ಯಾವುದೇ ಷಡ್ಯಂತ್ರ ಮಾಡ್ತಿಲ್ಲ ಅನ್ನೋದಾದ್ರೆ ಈ ಒಂದು ಬುರುಡೆ ಗ್ಯಾಂಗ್ನಲ್ಲಿ ಸೌಜನ್ಯ ಫ್ಯಾಮಿಲಿ ಇನ್ವಾಲ್ವ್ ಆಗಿದ್ದು ಹೇಗೆ? ಸೌಜನ್ಯನ ಮಾವ ಅಂದ್ರೆ ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ ವಿಠ್ಠಲ್ ಗೌಡ ಹೇಗೆ ಬುರುಡೆ ಗ್ಯಾಂಗ್ನ ಚಿನ್ನಯ್ಯನಿಗೆ ಬುರುಡೆಯನ್ನ ತಂದುಕೊಟ್ಟ? ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ ಪುರಂದರಗೌಡ ಹೇಗೆ ಇಲ್ಲಿಯ ತನಕ 12-13 ವರ್ಷಗಳಿಂದ ತೆಪ್ಪಗಿದ್ದಂತಹ ಪುರಂದರಗೌಡ ಆಲ್ ಆಫ್ ದ ಸಡನ್ ನಾನ್ ನೋಡಿದ್ದೀನಿ ಶವ ಹೂತಿರೋದು ಅಂತ ಹೇಗೆ ಬಂದ? 12-13 ವರ್ಷಗಳಿಂದ ಸೈಲೆಂಟ್ ಆಗಿದ್ದ ತುಕಾರಾಮ್ ಗೌಡ ನಾನೂ ನೋಡಿದ್ದೀನಿ ಅಂತ ಹೆಂಗೆ ಬಂದ? ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವ ಭರದಲ್ಲಿ ಧರ್ಮಸ್ಥಳವನ್ನ ಹೇಗಾದ್ರೂ ಮಾಡಿ ಸಿಗಿಸ್ಬೇಕು ಅಂತ ಇವರು ಹೇಗೆ ಯೋಚನೆ ಮಾಡ್ತಾರೆ? ನನಗೆ ಸೌಜನ್ಯಾಳ ತಾಯಿ ಕುಸುಮಾವತಿಯವರ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ನಾನು ರೀಸೆಂಟ್ಲಿ. ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಬರಬೇಡಿ ಅಂತ ನಾವು ಹೇಳಲ್ಲ, ಆದ್ರೆ ಧರ್ಮಸ್ಥಳಕ್ಕೆ ಹುಂಡಿಯಲ್ಲಿ ಕಾಸು ಹಾಕಬೇಡಿ, ಧರ್ಮಸ್ಥಳಕ್ಕೆ ಕಾಣಿಕೆಗೆ ದುಡ್ಡು ಕೊಡಬೇಡಿ ಅಂತ. ನನಗೆ ಅರ್ಥ ಆಗದೆ ಇರೋದು, ಧರ್ಮಸ್ಥಳದ ಹುಂಡಿಗೆ ಕಾಸು ಹಾಕದೇ ಇದ್ರೆ ಸೌಜನ್ಯಾಳಿಗೆ ಹೇಗೆ ನ್ಯಾಯ ಸಿಗುತ್ತೆ? ಸೌಜನ್ಯಾಳಿಗೆ ನ್ಯಾಯ ಸಿಗೋದಕ್ಕೂ ಧರ್ಮಸ್ಥಳದ ಹುಂಡಿಗೆ ಕಾಸು ಹಾಕದೇ ಇರೋದಕ್ಕೂ ಏನ್ ಸಂಬಂಧ? ಇಲ್ಲಿ ಇವರ ಸ್ಪಷ್ಟ ಉದ್ದೇಶ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು, ಧರ್ಮಸ್ಥಳದ ಆ ಒಂದು ತೇಜೋವಧೆಯನ್ನು ಮಾಡೋದು. ಈ ಒಂದು ಭರಕ್ಕೆ ಸಿಲ್ಕಿ ಇವ್ರ ಪ್ಲಾನ್ ಅನ್ನ ಎಷ್ಟು ನೀಟಾಗಿ ಮಾಡಿದ್ರು ಅಷ್ಟೇ ನೀಟಾಗಿ ಆ ಪ್ಲಾನ್ ಡೆಮಾಲಿಷ್ ಆಗ್ತಾ ಬರ್ತಾ ಇದೆ. ಇವತ್ತು ನೆನ್ನೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ ಕೂಡಲೇ ನಮಗೇನೋ ನಿಧಿ ಸಿಕ್ಕಿದೆ ಅನ್ನುವ ಹಾಗೆ ಸಂಭ್ರಮಿಸ್ತಾ ಇರುವಂತಹ ಈ ಸಂತೋಷ್ ರಾವ್ ಪರ ಹೋರಾಟಗಾರರು, ನೆನ್ನೆ ಅವ್ರ ಸಂಭ್ರಮ ನೋಡ್ತಾ ಇದ್ದೆ ನಾನು. ಜಯಂತನ ಸ್ಟೇಟ್ಮೆಂಟ್ ಇರ್ಬೋದು, ಗಿರೀಶ್ ಮಟ್ಟಣ್ಣ ಅವ್ರ ಸ್ಟೇಟ್ಮೆಂಟ್ ಇರ್ಬೋದು, ಅವರಿಗೆ ಒಂದು ಸಂಭ್ರಮ, ಈ ಸಿಕ್ಬಿಡ್ತು ಅಂತ. ಬಂಗ್ಲೆಗುಡ್ಡ ಧರ್ಮಸ್ಥಳದ ಅಧೀನದಲ್ಲಿರುವ ಸ್ಥಳ ಅಲ್ಲ. ಬಂಗ್ಲೆಗುಡ್ಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಸೇರಿರುವ ಅರಣ್ಯ ಪ್ರದೇಶ. ಬಂಗ್ಲೆಗುಡ್ಡ ಧರ್ಮಸ್ಥಳದ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ, ಅಂದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಪ್ರದೇಶದಲ್ಲಿರುವ ಅವರ ಅಧೀನದಲ್ಲಿರುವ ಪ್ರದೇಶ ಅಲ್ಲ. ಬಂಗ್ಲೆಗುಡ್ಡ ಒಂದು ಅರಣ್ಯ ಪ್ರದೇಶ. ಆ ಅರಣ್ಯ ಪ್ರದೇಶದಲ್ಲಿ 5 ಸಿಗ್ಬೋದು, 10 ಸಿಗ್ಬೋದು, 50 ಸಿಗ್ಬೋದ್ರಿ. ಇವ್ರುಗಳೇ ಮಾಡಿ ಬಿಸಾಕಿರ್ಬೋದು. ಐ ರಿಪೀಟ್, ಇವ್ರುಗಳೇ ಮಾಡಿ ಬಿಸಾಕಿರ್ಬೋದು. 11A, 11B, 11C ಅಲ್ಲಿ ಇದೇ ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಈ ಹಿಂದೆ ಕಾರ್ಯಾಚರಣೆ ಆಗಿತ್ತು. ಅವತ್ತ್ಯಾಕೆ ಸಿಗ್ಲಿಲ್ಲ? ಇದು ಅನುಮಾನ ಬರಬಾರ್ದ ನಮ್ಗೆ? ನಾವು ಕೇಳಬಾರ್ದ ಅವತ್ತ್ಯಾಕ್ರಿ ಕಾಣಿಸ್ಲಿಲ್ಲ? ಇವತ್ತು ನಡ್ಕೊಂಡು ಹೋಗಬೇಕಾದ್ರೆ ನಾನು ಅಲ್ಲಿ ನೋಡ್ಬಿಟ್ಟೆ, ಮೊದಲನೇ ದಿನ 3 ಸಿಕ್ತು, 2ನೇ ದಿನ 5 ಸಿಕ್ತು ಅಂತ ಹೇಳುವಂತಹ ಇದೇ ವಿಠ್ಠಲ್ ಗೌಡನ ಕಣ್ಣಿಗೆ ಕಂಡಿದ್ದು ಅವತ್ತು SIT ಅಧಿಕಾರಿಗಳಿಗೆ ಯಾಕೆ ಕಾಣಲಿಲ್ಲ? ಅವತ್ತು SIT ಅಧಿಕಾರಿಗಳಿಗೆ ಇದೇ ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ ಯಾಕೆ ಕಾಣಲಿಲ್ಲ ಅನ್ನುವ ಪ್ರಶ್ನೆ ನಮಗ್ ಬರ್ತಾ ಇದೆ. ಇವತ್ತು ಅಸ್ಥಿಪಂಜರಗಳು ಕಾಣುತ್ತೆ. ಓಕೆ, ಅಸ್ಥಿಪಂಜರಗಳನ್ನ ಪೈಪ್ ತಗೊಂಡು ಹೋಗಿ, ಬಕೆಟ್ ತಗೊಂಡೋಗಿ, ಮತ್ತೊಂದು ತಗೊಂಡೋಗಿ ತುಂಬ್ಕೊಂಡು ಬರ್ತೀರಿ, ಎಲ್ಲ ಓಕೆ. ಬಟ್ ಆಯ್ತಪ್ಪ, ಅಲ್ಲಿ ವಿಷದ ಬಾಟ್ಲ್ಗಳು ಸಿಕ್ತು, ಅಸ್ಥಿಪಂಜರಗಳು ಸಿಕ್ತು, ಹೌದ್ರಿ. ನೆನ್ನೆ ಜಯಂತ್ ಹೇಳೋದು ಕೇಳ್ತೇನೆ, ಇದೇನ್ ಕಾಶಿನಾ? ಜಯಂತ್, ನಿನಗಿದು ಕಾಶಿ ಅಲ್ಲದಿರ್ಬೋದು, ನನಗದು ಕಾಶಿ. ಶಿವನ ಪಾದ ಸೇರ್ಕೊಂಡೆ ಅಂತ ಹೇಳೋದನ್ನ ನಾವು ನೀವು ಕೇಳಿ. ಶಿವನ ಪಾದ ಸೇರ್ಬೇಕು ಅಂದ್ರೆ ಧರ್ಮಸ್ಥಳಕ್ಕೆ ಬಂದು ಶಿವನ ಪಾದ ಸೇರ್ಬೇಕು ಅಂತ ಅಂದ್ಕೊಂಡು ಸಾಕಷ್ಟು ಜನ ಬಂದು ಅಲ್ಲಿ ಸತ್ತಿರ್ಬೋದು ಅಷ್ಟೇ.